ಕೆಲವೊಬ್ರು ಮರೆತಿರ್ತಾರ್ರಿ. ಯಾರು ಪರಮಾತ್ಮನನ್ನ ಮರಿತೀರಲ್ಲ ಅವ ನಿಮ್ಮನ್ನು ಮರಿತಾನ. ನೀವು ಪರಮಾತ್ಮನನ್ನ ಮರೆತ್ರಿ ಅಂತಂದ್ರ ಅವ ನಿಮ್ಮನ್ನ ಮರಿತಾನ. ನೀವು ಪರಮಾತ್ಮನನ್ನ ಮರೆತ್ರಿ ಅಂತಂದ್ರ ಅವನಿಗೇನು ಫರಕ್ ಬೀಳಂಗಿಲ್ಲ, ನಿಮ್ಮಿಂದ ಅವನಿಗೇನು ಕೊಳಮಿಲ್ಲ. ಅದನು ಇಲ್ರಿ, ನಾವೆಲ್ಲ ಕೊಟ್ಟಾಗ ನಡೀತದ. ಅವಂದು ಯಾರದ? ದೇವ್ರದು, ಪರಮಾತ್ಮಂದು. ಅವಂಗ ಮನಿ ಕಟ್ಟಕ್ಕೆ ಕಲ್ಲು ಕೊಟ್ಟೀವಿ, ಸಿಮೆಂಟ್ ಕೊಟ್ಟೀವಿ. ಯಾರ್ದಾರ ಮಠಕ್ಕೆ ಕೊಟ್ಟಿರ್ಬೇಕು, ಯಾರ್ದಾರ ಮನಿಗೆ ಕೊಟ್ಟಿರ್ಬೇಕು. ಆದ್ರೆ ಅವನಿಗೆ ನಿಮಗೆ ಕೊಡಾಕ ಎಂದೂ ಆಗಂಗಿಲ್ಲ. ನಿಮಗೆ ಎಲ್ಲಾನು ಕೊಟ್ಟವನೇ ಅವನದಾನ. ನೀವು ಏನ ಉಪಭೋಗ ಮಾಡ್ತೀರಿ, ನೀವೇನು ಅನುಭವಿಸ್ತೀರಲ್ಲ, ಅದೆಲ್ಲವೂ ಪರಮಾತ್ಮನ ದಾನದ. ಯಾರಿಗೆ ಪರಮಾತ್ಮ ಹೆಚ್ಚು ಕೊಟ್ಟಾನಲ್ಲ ಅವರೇ ಮೊಟ್ಟ ಮೊದಲು ಮರಿತಾರ ಅದನ್ನು. ದುರ್ದೈವ. ಯಾರಿಗೆ ಪರಮಾತ್ಮ ಕಡಿಮೆ ಕೊಟ್ಟಾನಲ್ಲ ಅವ್ರು ನೆನೆಸ್ತಾರ. ಈ ನಿಜ ಜೀವನದೊಳಗೂ ಹಂಗದ ನೋಡ್ರಿ. ನಾವು ಯಾರಿಗೆ ಬಹಳ ಉಪಕಾರ ಮಾಡಿರ್ತಾರಲ್ಲ ಅವರೇ ನಮ್ಮನ್ನು ಮೊದಲು ಮರಿತಾರ. ನಾವು ಯಾರಿಗೆ ಒಳ್ಳೆಯದು ಮಾಡಿರ್ತೀವಲ್ಲ, ಯಾರಿಗೆ ಸಹಾಯ ಮಾಡಿರ್ತೀವಲ್ಲ ಅವರೇ ನಮ್ಮನ್ನ ನೆನೆಸಂಗಿಲ್ಲ. ನಿಮ್ಮನೆ ಮುಂದೆ ನಾಯಿ ಕಟ್ಟಿರ್ತೀರಿ, ನಾಯಿ ಹೌದಿಲ್ಲ? ನಾಯಿಗೆ ನೀವೇನು ಕೊಳ್ಳಾಗ ಬಂಗಾರ ಹಾಕಿರಂಗಿಲ್ಲ. ಹಾಕಿರೇನು ಯಾರು? ಮತ್ತೆ ಹಾಕಿರಂಗಿಲ್ಲ. ಅದಕ್ಕೇನು ಚಲೋ ಚಲೋ ಡ್ರೆಸ್ ಕೊಡಂಗಿಲ್ಲ. ಬರೇ 3 ಹೊತ್ತಿನದು, ಅದು ಮತ್ತು 3 ಹೊತ್ತು ಪೂರ ಕೊಡಂಗಿಲ್ಲ. ಯಾವಾಗರ ಒಂದು ಹೊತ್ತು ಅಣ್ಣ ಹಾಕಿದ್ದಕ್ಕ ಮಣಿ ಮುಂದೆ ಸಾಕಿದ ನಾಯಿ ಯಾವಾಗರ ಒಂದು ತುತ್ತ ಅಣ್ಣ ಹಾಕಿದ್ದಕ್ಕ ನಿಮ್ಮನ್ನು ಎಷ್ಟು ರಕ್ಷಣೆ ಮಾಡ್ತದ. ಬೆಳತನಕ ನಿಮ್ಮ ಮಣಿ ಮುಂದ ಕಾವಲು ಕಾಯ್ತದ. ಮಾಲಕ ಹೊರಗಿನಿಂದ ಬಂದ ಅಂತಂದ್ರ ಅವನ ಕಾಲಾಗ ಬಿದ್ದ 4 ಕಾಲ ಮ್ಯಾಲ ಮಾಡಿ ಕುಯ್ 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 ಅಂತ ಒದರ್ತದ, ಋಣ ತೀರಿಸ್ತದ. ಬರೇ ಒಂದು ನಾಯಿಗೆ 3 ದಿನ ಅನ್ನ ಹಾಕಿದ್ರ, ಒಂದು ನಾಯಿಗೆ 3 ದಿನ ಅನ್ನ ಹಾಕಿದ್ರ ಅದ ಸಾಯುತಕ ನಿಮ್ಮನ್ನ ನೆನಪಿಡ್ತದ. ಅದ ಒಬ್ಬ ಮನುಷ್ಯನಿಗೆ 3 ವರ್ಷ ಅನ್ನ ಹಾಕಿದ್ರ 3 ದಿವಸ ನೆನಪಿಡಂಗಿಲ್ಲ. ಯಪ್ಪ, ಆ ಮನುಷ್ಯ 3 ದಿವಸ ನೆನಪಿಡಂಗಿಲ್ಲ. ಅಂತಹ ಮನುಷ್ಯರು ಇವತ್ತಿನ ಕಾಲದೊಳಗ ಆಧಾರ. ಬರೇ ಪ್ರಾಣಿಗಳಿಗೆ, ನಿಮ್ಮನ್ಯಾಗ ಎಮ್ಮೆ ಸಾಕಿರ್ತೀರಿ, ನಿಮ್ಮನ್ಯಾಗ ಆಕಳ ಎತ್ತ ಸಾಕಿರ್ತೀರಿ, ಅದಕ್ಕೆ ಮೇವು ಒಗಿತೀರಿ. ಆದ್ರೆ ನೀವು ಹೊರಗಿಂದ ಬಂದ್ರಿ ಅಂತಂದ್ರೆ ಆಕಳ ಎಮ್ಮಿ ನಿಮ್ಮನ್ನ ನೋಡಿ ಒದರ್ತಾವ. ಯಾಕ? ನಮ್ಮ ಮಾಲಕ ಬಂದ, ನಮ್ಮ ಮಾಲಕತೆ ಬಂದ್ಲಂತ ತಿಳ್ಕೊಂಡ ನಿಮ್ಮನ್ನ ನೋಡಿ ಒದರ್ತಾವ ಪಾಪ. ಯಾಕಂದ್ರೆ ನೀವು ಮಾಡಿದ ಉಪಕಾರವನ್ನ ತೋರಿಸ್ತಾವ ಯಾವುದೇ ರೀತಿಯೊಳಗ. ಆದ್ರ ಉಪಕಾರವನ್ನ ತಗೊಂಡು, ನಮ್ಮಿಂದ ಸಹಾಯವನ್ನ ತಗೊಂಡು, ನಮ್ಮಿಂದ ಒಳ್ಳೆಯದನ್ನ ಬಯಸಿ ನಮಗ ವಿರೋಧ ಮಾಡತಕ್ಕಂಥವ್ರು ಈ ಜಗತ್ತಿನೊಳಗೆ ಯಾರು ಅಂತಂದ್ರೆ ಪ್ರಾಣಿಗಳು ಯಾವೂ ಅಲ್ಲ, ಅವ ಮನುಷ್ಯ ಮಾತ್ರ. ನಮ್ಮಿಂದ ತಿಂದು ನಮಗ ವಿರೋಧ ಮಾಡ್ತಾನೆ. ಪರಮಾತ್ಮ ಎಲ್ಲರಿಗೂ ಕೊಡ್ತಾನೆ. ಆದ್ರೆ ಯಾರಿಗೆ ಹೆಚ್ಚು ಸೌಕಾರತನ ಕೊಟ್ಟಾನಲ್ಲ, ಯಾರಿಗೆ ಹೆಚ್ಚು ಶ್ರೀಮಂತಿಕೆತನ ಕೊಟ್ಟಾನಲ್ಲ, ಯಾರಿಗೆ ಅನುಕೂಲ ಕೊಟ್ಟಾನಲ್ಲ ಅವರೇ ಭಗವಂತನನ್ನು ಮರ್ತಿರ್ತಾರ. ಅವ್ರ ಬಾಯಿಲೇನು ಅಂತಾರ್ರಿ. ಅವರು ಏನಂತಾರಂದ್ರ ದೇವ್ರು ಕೊಟ್ಟು ಮರ್ತಾನ್ರಿ ಅಂತಾರಿಲ್ಲ. ದೇವ್ರು ಎಲ್ಲ ಕೊಟ್ಟ ಇವ್ರನ್ನ ಮರ್ತಾನತ್ತಾವ. ನೋಡ್ರಿ, ದೇವ್ರ ಮರತನ ಮುಗಿತಲ್ಲ, ಮತ್ತೆ ಕತಿ ಮತ್ತೇನದ? ದೇವ್ರು ನಮ್ಮನ್ನ
ಆಗೈತೆ ಅಂತ ಮತ್ತೇನು, ನಮ್ಮ ಸರ್ವನಾಶ ಚಾಲು ಆಗ್ಯದ ಅಂತ ಅರ್ಥ. ಅದಕ್ಕೆ ನಾವು ಯಾವತ್ತೂ ಒಂದು ತುತ್ತ ಅಣ್ಣ ಬಾಯಾಗ ಹಾಕತೇವಂದ್ರೆ ಅವನ ನಾಮಸ್ಮರಣೆ ಇರ್ಲಾರ್ದ ಎಂದು ಒಂದು ತುತ್ತು ಬಾಯಿಯೊಳಗೆ ಹಾಕಬಾರದು. ಅದಕ್ಕೆ ಶರಣರಂತಾರ ನೋಡ್ರಿ, ಮೌನದಲ್ಲುಂಬುವುದು ಆಚಾರವಲ್ಲ, ಮೌನದಲ್ಲಿ ಉಂಬುವುದು ಆಚಾರವಲ್ಲ. ಲಿಂಗಾರ್ಪಿತವಾದ ಬಳಿಕ ತುತ್ತಿಗೊಮ್ಮೆ ಶಿವಶರಣ ಎನ್ನುತ್ತಿರಬೇಕು. ಕೂಡಲ ಸಂಗಮ ದೇವರ ನೆನೆಯುತ್ತ ಉಂಡರೆ ಕರ್ಣ ವೃತ್ತಿಗಳಡಗುವವು ದೇವ. ನೋಡ್ರಿ ಚಂದ, ತಾಟ ಮುಂದಿಟ್ಟುಕೊಂಡು ಒಂದು ತುತ್ತು ಅಣ್ಣ ಹಾಕೊಂಡ್ರಿ ಅಂತಂದ್ರೆ ತಾಟಿನೊಳಗಿನ ಒಂದು ತುತ್ತು ತಗೊಂಡ ಬಾಯಿಯೊಳಗೆ ಹಾಕೋಕ್ಕಿಂತ ಮೊದಲು ಹೇ ಭಗವಂತ, ಹೇ ಪರಮಾತ್ಮ, ಈ ಉಣ್ಣತಕ್ಕಂಥ ಅಣ್ಣ ನಿಂದದಪ್ಪ, ನಾನು ಇವತ್ತು ಊಟ ಮಾಡ್ತಕ್ಕಂಥ ಪ್ರಸಾದ ಏನದ, ನೀನು ಕೊಟ್ಟ ದಾನ, ನೀನು ಕೊಟ್ಟ ಕೃಪಾ, ನಿನ್ನಿಂದ ನಾನು ಒಂದು ತುತ್ತ ಅಣ್ಣ ಉಂತೀನಿ ಪರಮಾತ್ಮ ಅಂತ ಹೇಳಿ ಅವನಿಗೊಂದಿಷ್ಟು ನೆನೆಸರಿ ಊಟ ಮಾಡ್ರಿ. ಹಾಸಿಗೆಯೊಳಗ ಮಲ್ಕೊಳ್ಳುವಾಗ ಹೇ ಪರಮಾತ್ಮ, ಹೇ ಪಾಂಡುರಂಗ, ಇದೆಲ್ಲ ನಿಂದದಪ್ಪ, ನಂದನ್ನುವುದೇನದ ತಂದೆ ಜಗತ್ತಿನೊಳಗ, ಇದೆಲ್ಲ ನಿಂದದ ದೇವ. ನಾನು ಸುಮ್ಮ ಬಂದೀನಿಯಪ್ಪ, ನಾನು ನಿನ್ನ ನಾಮಸ್ಮರಣೆಯನ್ನು ಮಾಡ್ತೀನಿ ಅಂತ ತಿಳ್ಕೊಂಡ ಮಲಗುವಾಗ ಒಂದು 5 ಸಾರಿ ಭಗವಂತನಿಗೆ ನೆನೆಸಿ ಮಲ್ಕೋರಿಯಪ್ಪ, ಅವನ ಋಣ ತೀರಬಹುದು. ಹಾಸಿಗೆಯೊಳಗಿಂದ ಏಳುವಾಗ ಹಾಸಿಗೆ ಮೇಲೆ ಕುಂತು ಒಂದು 5 ಸಾರಿ ಹೇ ಪರಮಾತ್ಮ, ನಿನ್ನ ಕರುಣೆಯಿಂದ ಎದ್ದಿದ್ದೇನಪ್ಪ ಇವತ್ತ, ನಿನ್ನ ಕೃಪಾಶೀರ್ವಾದದಿಂದ ಮಲ್ಕೊಂಡವ ಎದ್ದಿದ್ದೇನಪ್ಪ ಇವತ್ತ, ನನ್ನ ಕಡೆಯಿಂದ ಯಾರಿಗೂ ಕೆಟ್ಟ ಮಾಡಿಸಬೇಡ, ನನ್ನ ಕಡೆಯಿಂದ ಪಾಪ ಮಾಡಿಸಬೇಡ. ಇವತ್ತು ನಾನು ಎದ್ದಿದ್ದೇನಂತಂದ್ರೆ ಮುಂಜಾನೆಯಿಂದ ಸಾಯಂಕಾಲ ತನಕ ನನ್ನ ಕೈಯಿಂದ ಅಧರ್ಮ ಮಾಡಿಸಬೇಡ, ನನ್ನಿಂದ ಇನ್ನೊಬ್ಬರ ಕಣ್ಣೊಳಗ ನೀರು ಬರಬಾರದು ತಂದೆ, ಹಂಗ ನಾನು ಇರಿಸುವಂತ ಬೇಡಕೋರಿ ಪರಮಾತ್ಮನ ಹತ್ತಿರ. ಯಾಕಂತಂದ್ರೆ ನಾವು ಯಾವ ಟೈಮದೊಳಗೆ ಯಾವ ಗಳಿಗೆಯೊಳಗ ಇಲ್ಲಿಂದ ಬಿಟ್ಟು ಹೋಗುತ್ತೀವಿ ಗೊತ್ತಾಗೋದಿಲ್ಲ. ಪರಮಾತ್ಮ ಯಾರಿಗೆ ಸಮೀಪ ಆಗ್ತಾನಂತಂದ್ರೆ ಯಾರ ಅವನಿಗೆ ನೆನೆಸ್ತಾರ, ಯಾರ ಅವನ್ನ ಪ್ರೀತಿಸ್ತಾರ, ಯಾರ ಅವನ್ನ ಪ್ರೇಮಿಸ್ತಾರಲ್ಲ ಅವರಿಗೆ ಪರಮಾತ್ಮ ಬಹಳ ಸಮೀಪ ಇರ್ತಾನ. ಬಹುತೇಕ ನಿಮಗೆ ಕಾಣಲಿಕ್ಕಿಲ್ಲ. ನೀವು ಯಾರು ನಂಬಿಕೆಯಿಂದ ವಿಶ್ವಾಸದಿಂದ ಈ ಜಗತ್ತಿನಲ್ಲಿ ಒಬ್ಬ ಪರಮಾತ್ಮ ಇದಾನೆ, ಒಬ್ಬ ಪರಮಾತ್ಮನಿಂದ ಈ ಜಗತ್ತು ನಡೆದದ, ನಾನು ಪರಮಾತ್ಮನಿಂದ ಹುಟ್ಟಿದ್ದೇನೆ ಅಂತ ಯಾರು ಭಗವಂತನ ಮೇಲೆ ನಂಬಿಗಿರ್ತೀರಲ್ಲ, ನಿಮ್ಮ ನೆರಳು ಹೆಂಗ ನಿಮ್ಮ ಬೆನ್ನು ಹತ್ತದಲ್ಲ, ಬಿಸಿಲೊಳಗೆ ಹೋಗುವಾಗ ನೆರಳು ಹೆಂಗ ಬೆನ್ನು ಹತ್ತದಲ್ಲ, ಹಂಗ ಪರಮಾತ್ಮ ನಿಮಗೆ ಕಾಣಲಾರದಂಗ ನಿಮ್ಮ ಬೆನ್ನು ಹತ್ತಾನ್ರಿ, ನಿಮ್ಮ ಬೆನ್ನು ಹತ್ತಾನ. ಇಷ್ಟೇ ನೆನೆಸ್ಬೇಕು ಅವನ. ಯಾರು ಇಲ್ಲದ ಸಂದರ್ಭದೊಳಗ, ಯಾರು ಇಲ್ಲದ ಸಂದರ್ಭದೊಳಗ ದೇವರ ಮಣಿಯೊಳಗ ಬಾಗಲ ಹಾಕಿ ಒಂದು 5 ನಿಮಿಷ ಕುಂಡ್ರಿ, ಅವನಿಗೆ ನೆನೆಸ್ರಿ, ಅವನಿಗೆ ಧ್ಯಾನ ಮಾಡ್ರಿ. ಈ ಜನ್ಮ ಸಾರ್ಥಕತೆ ಆಗುತ್ತದೆ ಯವ್ವ, ಜನ್ಮ ಸಾರ್ಥಕತೆ ಆಗುತ್ತದೆ. ಪ್ರಾಣಿಗಳ ಹಾಗೆ ಹುಟ್ಟಿ ಪ್ರಾಣಿಗಳಂಗ ತಿಂದು ಪ್ರಾಣಿಗಳಂಗ ಮಕ್ಕಳು ಹಾಡೋದು, ಪ್ರಾಣಿಗಳಗತೆ ಸತ್ತು ಹಾದ್ರ ನಮಗ ಪ್ರಾಣಿಗಳಿಗೆ ಏನು ವ್ಯತ್ಯಾಸದ, ಏನು ವ್ಯತ್ಯಾಸದ? ಭಗವಂತ ನಿಮ್ಮ ಸಲುವಾಗಿ ಸಜ್ಜಾಗಿ ನಿಂತಾನಂತ, ನಿಮ್ಮ ಸಲುವಾಗಿ ಸಜ್ಜಾಗಿ ನಿಂತಾನಂತ. ಬರೇ ನಿಮ್ಮದೊಂದು ನಾಮಸ್ಮರಣೆ ಬರುವುದು ಕಾಯ್ತಿರ್ತಾನಷ್ಟೇ ಅವ. ನಿಮ್ಮ ಒಂದು ನೆನಹು, ನಿಮ್ಮೊಂದು ನೆನಹು ಅಷ್ಟೇ ಕಾಯ್ತಿರ್ತಾನಂತ ಪರಮಾತ್ಮ. ಬಹಳ ಈಸಿ ಅದನ ಪರಮಾತ್ಮ. ಆದ್ರೆ ನೀವು ಪ್ರಾಂಜಲ ಮನಸ್ಸಿನಿಂದ
ಪ್ರಾಮಾಣಿಕವಾದ ಮನಸ್ಸಿನಿಂದ ಒಂದು ಸಾರಿ ಪರಮಾತ್ಮನನ್ನು ನೆನೆಸಿರಿಪ. ಆ ಪರಮಾತ್ಮ ನಿಮ್ಮ ರುದ್ರಾಭಿಷೇಕವನ್ನು ನೋಡೋದಿಲ್ಲ. ನೀವು ಮುಂಜಾನೆ ಎದ್ದು ಕೂಡಲೇ ತಾಸ್ ತನಕ ಪೂಜಾ ಮಾಡ್ಕೋತೀರಿ, ಅದನ್ನ ನೋಡಂಗಿಲ್ಲ. ಅವ ಏನ್ ನೋಡ್ತಾನಂದ್ರೆ ಬರೇ ಅವನ ಮ್ಯಾಗಿರ್ತಕ್ಕಂಥ ಪ್ರೀತಿ ಮಾತ್ರ ನೋಡ್ತಾನೆ ನೋಡ್ರಿ. ಉದಾಹರಣೆ, ನಿಮ್ಮ ಗಂಡಗ ಮುಂಜಾನೆಯಿಂದ ಸಂಜೆ ತನಕ ಪಾದಪೂಜೆ ಮಾಡೋದು, ಅವಂಗ ಡ್ರೆಸ್ ಹಾಕೋದು, ಅವಂಗ ಮೇಕಪ್ ಮಾಡೋದು, ಅವಂಗ ಕಾಲಿಗೆ ನಮಸ್ಕಾರ ಮಾಡೋದು, ಮುಂಜಾನೆಯಿಂದ ಸಂಜೆ ತನಕ ಇದನ್ನ ಮಾಡಿದ್ರೆ ಏನತ್ತಾನ್ರಿ ಗಂಡ? ನಿನ್ನ ತೆಲಿಗಿಲಿ ಕೆಟ್ಟದನ್ನತಾನವ. ನಿನ್ನ ಪೂಜೆ ಬೇಕಾಗಿಲ್ಲ ನನಗ, ನೀ ಕಾಲು ನಮಸ್ಕಾರ ಮಾಡೋದು ಬೇಕಾಗಿಲ್ಲ ನನಗ, ನೀ ಡ್ರೆಸ್ ಮೇಕಪ್ ಮಾಡೋದು ಬೇಕಾಗಿಲ್ಲ ನನಗ ಹೊಟ್ಟಿಗೆ ಬೇಕು ಮೊದಲ ಚಾ, ನಾಷ್ಟ, ಊಟ, ಅದನ್ನು ಕೊಡಂತಾನವ. ಬರೇ ನೀ ಕಾಲು ಒತ್ತೋದು, ಕಾಲು ನಮಸ್ಕಾರ ಮಾಡೋದು, ಅವನು ಪಾದ ಪೂಜೆ ಮಾಡೋದು, ಅವನಿಗೆ ಅಭಿಷೇಕ ಮಾಡೋದು, ಇದನ್ನು ಮಾಡಿದ್ರೆ ಪ್ರೀತಿ ಬರಂಗಿಲ್ಲ. ಅವನಿಗೇನು ಮಾಡ್ಬೇಕಂದ್ರ ನಾಷ್ಟ ಕೊಡಬೇಕು, ಊಟ ಕೊಡಬೇಕು, ಅಂದ್ರೆ ನಿಮ್ಮೆಲ್ಲ ಪ್ರೀತಿ ಆಗತಾನ. ಹಂಗ ನೀ ಪರಮಾತ್ಮಗ ಮುಂಜಾನೆಯಿಂದ ಸಂಜೆ ತಕ ಅವನ ತಲೆ ಮೇಲೆ ನೀರು ಹಾಕೊಂಡು ಕುಂತರ ಇಲ್ಲ. ಪತ್ರಂ ಫಲಂ ತೋಯಂ ಬೇಕಾಗಿಲ್ಲ. ನಿನ್ನ ನೀರು ಬೇಡ ಅವನಿಗೆ, ನಿನ್ನ ಹೂವ, ನಿನ್ನ ವಿಭೂತಿ, ನಿನ್ನ ಊದಿನ ಕಡ್ಡಿ, ಇದು ಯಾವುದೂ ಬೇಡ. ಅವನಿಗೆ ಏನು ಬೇಕಂದ್ರ ಪ್ರಾಂಜಲ ಮನಸ್ಸಿನಿಂದ, ಪ್ರಾಮಾಣಿಕತನದ ಸ್ವಚ್ಛ ಮನಸ್ಸಿನಿಂದ ಒಂದು ಸಾರಿ ಹೇ ಪಾಂಡುರಂಗ, ಹೇ ಪರಮಾತ್ಮ, ನನ್ನ ಬದುಕೆಲ್ಲ ನಿನ್ನದು ಅಂತ ಅವನ ನೆನೆಸಿಬಿಟ್ಟಿ ಅಂದ್ರೆ ಓಡಿ ಬರ್ತಾನೆ ನಿಮ್ಮ ಹತ್ತಿರ. ಬರೀ ಒಂದು ಸಾರಿ ಅವನಿಗೆ ನೆನೆಸಿದರೆ ಸಾಕು. ನಿಮ್ಮ ಆಚಾರ ವಿಚಾರಗಳನ್ನ ಪರಮಾತ್ಮ ಏನ್ ನೋಡ್ತಾನಂದ್ರೆ ಅವತರಕ್ಕಿಂತಲೂ ಮುಖ್ಯವಾಗಿ ನಿಮ್ಮ ಹೃದಯ ಪರಿಶುದ್ಧತೆಯನ್ನು ನೋಡ್ತಾನೆ. ನಿಮ್ಗೆ ಗೊತ್ತಿರುವ ಒಬ್ಬ ಹುಡುಗಿ, 6 ವರ್ಷದ ಹುಡುಗಿ, 6 ವರ್ಷದ ಹುಡುಗಿ ಹೆಂಗ ಆಡ್ತಿದ್ಲಕ್ಕಿ ಓಣ್ಯಾಗ ಬಂದು, ಸಣ್ಣ ಹುಡುಗಿ ಆಡಕತ್ತಿತ್ತು ಓಣ್ಯಾಗ. ಆಡುವಾಗ ಅಲ್ಲೊಬ್ಬ ಮಹಾನ್ ತಪಸ್ವಿ ಹಾದು ಹೊಂಟಿದ್ದ. 4-5 ಹೆಣ್ಣು ಹುಡುಗರು ಒಟ್ಟರು ಕೂಡ ಆಡ್ತಿದ್ದು. ಆಡುವಾಗ ಈ ಹುಡುಗಿ ಏನದ ನೋಡ್ರಿ, ಎದ್ದು ಓಡಿ ಹೋಯಿತು ಆ ಸಾಧು ನೋಡಿ. ತಪಸ್ವಿ, ಮಹಾತ್ಮ, ಸಂತ, ಋಷಿ ಹೊಂಟಾನಂತ ತಿಳ್ಕೊಂಡು ಆ ಹುಡುಗಿ ನೋಡಿತು. ನೋಡಿದ ಕೂಡಲೇ ಪರಮಾತ್ಮನ ಬರೀ 6-8 ವರ್ಷದ ಹುಡುಗಿರ, ಮತ್ತೆ 6-8 ವರ್ಷದ ಹುಡುಗಿ. ಯಾರೋ ಒಬ್ಬ ಮಹಾತ್ಮ ಹಾದು ಹೋಗುವಾಗ ಎದ್ದು ಓಡಿ ಹೋಗಿ ದೀರ್ಘದಂಡ ನಮಸ್ಕಾರ ಹಾಕಿದ್ಲು ಆ ಹುಡುಗಿ. ನಿಮ್ಮ ಮಣಿ ಮುಂದೆ, ನಿಮ್ಮ ಓಣ್ಯಾಗ ಎಲ್ಲರ ಒಬ್ಬ ಸನ್ಯಾಸಿ, ಒಬ್ಬ ತಪಸ್ವಿ, ಒಬ್ಬ ಮಹಾತ್ಮ, ಒಬ್ಬ ಜಂಗಮ ಹಾದು ಹೊಂಟಿದ್ದ ಅಂದ್ರೆ ಅವನ ಪಾದಕ್ಕೆ ಹೋಗಿ ಹಣಿ ಹಚ್ಚಿ ನಮಸ್ಕಾರ ಮಾಡುವ, ಮಹಾತ್ಮರಿಗೆ ನಮಸ್ಕಾರ ಮಾಡುವ. ನಮ್ಮಂದಿ ಹಂಗಿಲ್ರಿ, ಅಲ್ಲಿ ಹಾದು ಹೊಂಟಾನಂದ್ರೆ ಹೋಗಲಕ್ಕ ಬಿಡು. ಸ್ವಾಮಿಗಳು ಹಾದು ಹೊಂಟಾರ, ರಗಡ ಮಂದಿ ಹೋಗ್ತಾರ ಇಂಥವ್ರು ಅಂತಾರವ್ರು. ನಾ ಆಗಳೇ ಹೇಳಿನಲ್ರಿ, ಪರಮಾತ್ಮನಿಂದ ನಿಮಗೇನು, ನಿಮ್ಮಿಂದ ಪರಮಾತ್ಮನಿಗೇನು ಕೊಳೆಮಿಲ್ಲ, ನಿಮ್ಮಿಂದ ಪರಮಾತ್ಮ ಏನೂ ಅಪೇಕ್ಷೆ ಮಾಡಂಗಿಲ್ಲ. ಇನ್ನ ಅವನಿಂದ ನಿಮಗೆಲ್ಲ ಕೊಳೆಮದ, ನೀವು ಅವನ್ ನೆನೆಸ್ತೀರಿ. ಹಂಗ ಒಬ್ಬ ಮಹಾತ್ಮ, ಒಬ್ಬ ಸಂತ, ಒಬ್ಬ ತಪಸ್ವಿ, ಒಬ್ಬ ಜಂಗಮ ಹಾದು ಹೊಂಟಿದ್ದ ಅಂದ್ರೆ ನೀವು ಅವನಿಗೆ ಹೋಗಿ ನಮಸ್ಕಾರ ಮಾಡ್ಲಿಲ್ಲ ಅಂದ್ರೆ ಅವನಿಗೇನು ಪರಕ್ ಬೀಳಂಗಿಲ್ಲ. ಮಾಡ್ರಿ ಬೇಕಾರ ಬಿಡ್ರಿ, ಆದ್ರೆ ನಮಸ್ಕಾರ ಮಾಡಿದ್ರಿ ಅಂದ್ರೆ ನಿಮಗೆ ಪುಣ್ಯ ಬರ್ತದ, ಅವಂಗೇನೂ ಬರಂಗಿಲ್ಲ. ಈಗ ನಮ್ಮ ಕಾಲಿಗೆ ಬೀಳ್ತಿರಲ್ಲ, ನಮಗೇನು ಲಾಭ ಅದ ರೀ ನೀವು ಕಾಲಿಗೆ ಬೀಳೋದ್ರಿಂದ? ನಮಗೇನೂ ಲಾಭ ಇಲ್ಲ. ಇನ್ನು ಲಾಭದ ಏನಂತಂದ್ರೆ, ಒಂದು ಶಾಸ್ತ್ರದೊಳಗೆ ಬರೆದಾರ, ನೀವೇನು ನಮ್ಮ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿರ್ತೀರಲ್ಲ, ನೀವು ಮಾಡಿದ ಪಾಪ ನಮಗೆ ಬರ್ತದಂತ. ನೀವು ನಮ್ಮ ಪಾದಕ್ಕೆ ನಿಮ್ಮ ಪಾಪವನ್ನು ಸಮರ್ಪಣೆ ಮಾಡ್ತೀರಂತ. ಅದಕ್ಕೆ ಒಬ್ಬೊಬ್ಬರು ಮಹಾತ್ಮರು ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಡಂಗಿಲ್ಲ ನೋಡ್ರಿ, ಅಲ್ಲೇ ದೂರ ಮಾಡ್ರಿ ಅಂತಾರೆ ಅವ್ರು. ದೂರ ಮಾಡ್ರಿ, ಪಾದ ಮುಟ್ಟು ಬಿಡ್ರಿ ಅಂತಾರೆ. ಯಾಕಂದ್ರೆ
ಯಾರು ನೀವು ಪಾಪ ಮಾಡಿರ್ತೀರಲ್ಲ, ಪಾಪ ಮಾಡಿದವರು ಬಂದು ಆ ಪುಣ್ಯಾತ್ಮ ಶರಣನ ಸಂತನ ಜಂಗಮನ ಪಾದಗಳನ್ನು ಹಿಡಿದು ಹನಿ ಹಚ್ಚಿ ನಮಸ್ಕಾರ ಮಾಡಿದಿರಿ ಅಂದ್ರೆ ನೀವು ಮಾಡಿದ ಪಾಪ ಅವನ ಪಾದದೊಳಗೆ ಹೋಗ್ತದೆ. ಆದ್ರೆ ನಿಮಗೇನಾಗುತ್ತದಂದ್ರ ನೀವು ಮಾಡಿದ ಪಾಪ ಹೋಗಿ ಉಲ್ಟಾ ನಿಮಗ ಪುಣ್ಯ ಬರ್ತದಂತ. ಮಹಾತ್ಮನ ಸಂತನ ಪಾದವನ್ನು ಮುಟ್ಟಿದ್ರಿ ಅಂದ್ರೆ ನಿಮಗೆ ಪುಣ್ಯ ಬರ್ತದಂತ. ಅದಕ್ಕೆ ನಮ್ಮ ಪೂರ್ವಜರು ಋಷಿ ಮುನಿಗಳ ಪಾದಕ್ಕೆ ಹಣಿ ಹಚ್ಚಿ ನಮಸ್ಕಾರ ಮಾಡೋ ಪದ್ಧತಿ ಇಟ್ಟಾರ. ಯಾರ ಸಂತರು ಬರಲಿ, ಯಾರ ಮಹಾತ್ಮರು ಬರಲಿ, ಯಾರ ಹಿರಿಯರು ಬರಲಿ, ಅವರ ಪಾದಕ್ಕೆ ಹಣಿ ಹಚ್ಚಿ ನಮಸ್ಕಾರ ಮಾಡಬಹುದು. ಇದು ಪದ್ಧತಿ ಅದ. ನಿಮ್ಮ ಮನೆಗೆ ಯಾರು ಸ್ವಾಮಿಗಳು ಬಂದ್ರೆ ನೀವು ನಮಸ್ಕಾರ ಮಾಡುತ್ತೀರಿ. ಹಂಗ ಮತ್ತೇನ್ ಮಾಡ್ತೀರಿ, ನಿಮ್ಮ ಮಕ್ಕಳ ಕಡೆಯಿಂದನೂ ನಮಸ್ಕಾರ ಮಾಡಿಸ್ತೀರಿ. ಲೆಕ್ಕದ್ಲೆ ಮತ್ತೇನದ ಅಂತಂದ್ರೆ ಸಣ್ಣ ಹುಡುಗರ ಕಡೆ ನಾವು ನಮಸ್ಕಾರ ಮಾಡಿಸ್ಕೋಬಾರ್ದು. ಒಬ್ಬ ಮಹಾತ್ಮ ತಪಸ್ವಿಗಳು ನಾವು ಸಣ್ಣ ಹುಡುಗರ ಕಡೆ ನಮಸ್ಕಾರ ಮಾಡಿಸ್ಕೋಬಾರ್ದು. ಯಾಕಂತಂದ್ರ ಅವಕ್ಕೆ ತಿಳುವಳಿಕೆ ಬರುತಕ ಅಲ್ಲಿ ದೇವ್ರ ಜಾಸ್ತಿ ಜಾಗೃತಿ ಇರ್ತದಂತ. ದೇವ್ರು ಎಲ್ಲಿ? ಸಣ್ಣ ಹುಡುಗರು ಹೃದಯದೊಳಗೆ. ಯಾಕಂದ್ರೆ ಆ ಸಣ್ಣ ಹುಡುಗರಿಗೆ ಕಾಮ ಅನ್ನೋದಿಲ್ಲ. ದೇವ್ರಂತೆ